ಆತ್ಮೀಯರೇ, ಸ್ವತಂತ್ರ ಸಿಕ್ಕು 79 ವರ್ಷಗಳ ನಂತರ ನಾವು ಯಾವ ದೌರ್ಭಾಗ್ಯದ ಕಡೆಗೆ ಹೊರಟಿವಿ ಅನ್ನೋದನ್ನ ನಾವು ನೀವು ಎಲ್ಲ ಕೂಡಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ನಮ್ಮನ್ನ ಆಳುವ ಪ್ರಭುಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಈಗ ನಾವೆಲ್ಲ ರೈತಾಪಿ ಜನರು, ನೇಕಾರ ಸಮಾಜದವರು, ಸಾರ್ವಜನಿಕರು, ನೌಕರಸ್ಥರು, ಇದರಲ್ಲಿ ಯಾರಿಗೆ ಕರೆಂಟ್ ಇರಲಿಲ್ಲ ಬದುಕಲಿಕ್ಕೆ ಸಾಧ್ಯ ಇದೆ? ಇವತ್ತು ಒಬ್ಬ ಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗೆ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ, ಅಥವಾ ದೇಶದ ಪ್ರಧಾನಿ ಏನಾದ್ರು ಕರೆಂಟ್ ಇರಲಾರ್ದ ಬದುಕ್ತಾನ? ಮೂಲಭೂತ ಸೌಲಭ್ಯಗಳಲ್ಲಿ ಅತಿ ಅವಶ್ಯಕವಾಗಿರೋದು ಇವತ್ತು ವಿದ್ಯುತ್. ಇಂಡಸ್ಟ್ರಿಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ರೈತರ ಪಂಪ್ ಸೆಟ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ, ನೇಕಾರಿಕೆ ನಡೀತಾ ಇರೋದು ವಿದ್ಯುತ್ ಮೇಲೆ, ಇವತ್ತು ಬಸ್ಗಳು ನಡೀತಾ ಇರೋದು ವಿದ್ಯುತ್ ಮೇಲೆ. ಇಷ್ಟೆಲ್ಲ ನಡೀತಾ ಇದ್ದಾಗೂ ಕೂಡ ಈ ಕೆಬಿ ಅನ್ನೋದು ಏನಾದರೂ ಹಾನಿಗೊಳಗಾಗಿತ್ತು ಅಥವಾ ಲಾಸ್ ಆಗೈತೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿದಾಗ 1897ರಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ವಿದ್ಯುತ್ ವಲಯ ಆರಂಭ ಆಯಿತು. ಸ್ವತಂತ್ರ ನಂತರ ಸಾರ್ವತ್ರಿಕವಾಗಿ ಸರ್ಕಾರದ ಅಧೀನದಲ್ಲಿ ನಡೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕನ್ಕರೆಂಟ್ ಲಿಸ್ಟ್ 38ನೇ ಖಂಡಿಕೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ವಿದ್ಯುತ್ ವಲಯವನ್ನು ನಿಯಂತ್ರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಸಂವಿಧಾನದಲ್ಲಿ. ಅಂದ್ರೆ ಇವತ್ತು ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರನ ಅಷ್ಟ ದೂಷಣೆ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಥಮಿಕ ವಲಯವಾದಂತಹ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡೋದನ್ನ, ಯಾಕಂದ್ರೆ ಸರ್ ಖಾಸಗೀಕರಣಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಐತಿಲ್ಲ ಸರ್. ಒಂದ್ ನಿಮಿಷ ಸರ್, ಮಾಡ್ತಾ ಇಲ್ಲ ಸರ್, ಒಂದ್ ನಿಮಿಷ ಸರ್, ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಿ ಸರ್. ನೀವು ಮಾತಾಡುತ್ತೆ ಸ್ಪಷ್ಟೀಕರಣ ಕೊಡ್ರಿ. ತಪ್ಪಿದ್ರೆ ಒಂದ್ ನಿಮಿಷ ಶಾಸಕರ, ನಾವು ಮಾತಾಡ್ಲಿಕ್ಕೆ ಹಾಕದ, ದಯವಿಟ್ಟು ತಪ್ಪಿದ್ರೆ ತಾವು ವಿವರಣೆ ಕೊಡಿ. ಬಿಟ್ಟು ಹೋಗೋದಲ್ಲ, ಇದು ಮಾತನಾಡುವಂತೆ ಬಿಟ್ಟು ಹೋಗೋದಲ್ಲ. ದಯವಿಟ್ಟು ನೋಡ್ರಿ, ದಯವಿಟ್ಟು ಉಳಿದವ್ರು ಕೂಡ್ರಿ, ಅದನ್ನ ಬಿಡ್ರಿ, ವಾತಾವರಣ ತಿಳಿವಳಿಸಿ ಮತ್ತೆ ಮುಂದಿನ ಸಭೆ ಚಾಲು ಮಾಡ್ರಿ. ಹೋರಾಟಕ್ಕೆ ಬಂದಿದೀವಿ ಇಲ್ಲಿ, ಬೇಕಾದವ್ರು ಬರ್ತಾರೆ, ಬೇಡದವ್ರು ಹೋಗ್ತಾರೆ, ತೆರಿಗೆ ಕೆಡಿಸ್ಕೊಬೇಡ್ರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೇಕೇ ಬೇಕು, ಬೇಕೇ ಬೇಕು ವಿದ್ಯುತ್ ಖಾಸಗೀಕರಣಕ್ಕೆ. ಹಲೋ, ನಿಮಗೆ ವಿನಂತಿ, ದಯಮಾಡಿ ನಾನು ಹೇಳಾಕತ್ತೀನಿ. ಇಲ್ಲ, ಹಲೋ, ಇಲ್ಲಿ ಏನು ಜಗಳ ಚಳವಳಿ ಮಾಡಿ ಯಾರಿಗೆ ದಯವಿಟ್ಟು ಶಾಂತಿ ವಿರೋಧಿಗಳು ಮಾಡ್ತಾರ. ಏನು ಪ್ರಶ್ನೆ ಮಾಡಕ್ ಬಂದಿಲ್ಲ ಇಲ್ಲಿಗೆ. ಏನ್ ಹುಡುಗಾಟಗೈತಿ? ವಂಶಕ್ಕೆ ಮೆಟ್ಲಕೊಂಡಿರ್ತಾವ ಎಂದು 2004ನೇ ಇಸ್ವಿಯೊಳಗೆ ಪ್ರಶ್ನೆ ಪ್ರಶ್ನೆ ಇದ್ದಾಗ ಬಿಟ್ಟು ಕುಂತಿದ್ದು ಎಲ್ಲಾ ಮೀಟರ್ಗಳನ್ನು ಕಿತ್ತ ಟಿಸಿ ಆಫೀಸ್ ಒಂದು ಸುಟ್ಟಿಗೆ ಅವನ್ನ ಸುಟ್ಟಾಗಿ ಮೀಟರ್ ವಾಪಸ್ ಹತ್ತಿ ಚಳವಳಿ ಆದ್ಮೇಲೆ ಇವತ್ತಿನ ಮಟ್ಟ ಉಚಿತ ವಿದ್ಯುತ್ ಆಗೈತಿ. ಏನ್ ಹುಡುಗಾಟಗೈತಿ?
ಏನ್ ಮಾಡೋದು ಸ್ವಲ್ಪ ಯಾವ ತಿಂಡಿ ಬಡಿ ಬಂದ ಏನ್ ಹುಡುಗಾಟಿಗೆ ಇಟ್ಟಿದೆ ಚಳವಳಿ ನಾವು ತಣ್ಣವಾಗಿ ತಿಳ್ಕೊಂಡ್ರೆ ಏನ್ ಚಳವಳಿ ಕಿಮ್ಮತ್ತಿಲ್ಲ ಆ ಕಿತ್ತು ಮಾಡ್ಬೇಕು ಅಂದಿಲ್ಲ